ಸೊ ಈಗ ಆ ಒಂದು ಕಾರಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ. ಇದರಲ್ಲಿ 3 ಗಂಭೀರ ಗಾಯವಾಗಿದೆ. ಹಲವರು ಕೂಡ ಗಾಯಗೊಂಡಿರುವಂತಹ ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬಾಂಬ್ನ ಸ್ಫೋಟ ಇರುತ್ತಲ್ಲ, ತೀವ್ರತೆ, ಅದಕ್ಕೆ ಈಗ 4 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಜೊತೆಗೆ 3 ಗಂಭೀರ ಗಾಯವಾಗಿದ್ರೆ ಹಲವಾರು ಮಂದಿ ಗಾಯವಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈಗ ಅಲ್ಲಿನ ಸ್ಥಳೀಯ ಪೊಲೀಸರು ನೀಡ್ತಾ ಇದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಸುಮಾರು ಎಷ್ಟೊತ್ತಿಗೆ ಆದಂತಹ ಸ್ಫೋಟ ಇದು ಅಂಡ್ ಯಾರ ಕೈವಾಡ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗ್ತಿದೆ? ಈಗ ಕತ್ತಲು ಕವಿತಾ ಇದ್ದ ಹಾಗೆ ನಡೆದಿರುವಂತಹ ಸ್ಫೋಟ ರಾಹುಲ್. ಈಗ ವೆರಿ ಅರ್ಲಿ ಸ್ಟೇಜ್ ಇದು ಏನು ಆಗಿರೋದು? ಕಾರ್ ತನ್ನಿಂತಾನೇ ಸ್ಫೋಟ ಆಯ್ತಾ? ಕಾರಲ್ಲಿದ್ದಂತಹ ಟೆಕ್ನಿಕಲ್ ಇಶ್ಯೂನಿಂದ ಸ್ಫೋಟ ಆಯ್ತಾ? ಅಥವಾ ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಧ್ವಂಸಕ ಕೃತ್ಯ ಇದಿರಬಹುದಾ? ಅನುಮಾನ ಅಂತೂ ಖಂಡಿತ ಇದೆ. ಯಾಕಂದ್ರೆ ಘಟನೆ ಆಗಿರುವಂತಹ ಜಾಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಕೆಂಪುಕೋಟೆಯ ಸಮೀಪ. ಕೆಂಪುಕೋಟೆ ನಮ್ಮ ಐತಿಹಾಸಿಕ ಒಂದು ಸ್ಥಳ, ನಮ್ಮ ದೇಶದ ಐತಿಹಾಸಿಕ ಒಂದು ಜಾಗ ಅದು. ಅಂಥ ಜಾಗದಲ್ಲಿ ಇರುವಂತಹ ಒಂದು ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1ರಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿ ನಿರ್ಮಾಣವಾಗಿರುವಂತಹ ಖೇಯೋಸ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ ರಾಹುಲ್. ಒಂದು ಕಾರ್ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಅಕ್ಕಪಕ್ಕ ಹಲವು ಕಾರ್ಗಳು ನಿಂತಿದ್ದಾವೆ. 4 ಕಾರ್ಗಳಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಸ್ಥಳಕ್ಕೆ ಶ್ವಾನ ದಳ ದೌಡಾಯಿಸಿದೆ, ದೆಹಲಿ ಸ್ಪೆಷಲ್ ಟೀಮ್ ದೌಡಾಯಿಸಿದೆ, ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದೆ. ಸದ್ಯಕ್ಕೆ ಬ್ಲಾಸ್ಟ್ ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ಅಸೆಸ್ ಮಾಡ್ತಿದ್ದಾರೆ. ಅದರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಪ್ರಾಥಮಿಕವಾಗಿ ಇನ್ನೂ ಕೂಡ ಎಕ್ಸಾಕ್ಟ್ ಮಾಹಿತಿ, ನಿಖರ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಸ್ಫೋಟಕ್ಕೆ ಏನು ಕಾರಣ ಅಂತ ಹೇಳಿ. ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಸ್ಫೋಟಕಗಳನ್ನ ಬಳಸಿ ಸ್ಫೋಟ ಮಾಡಲಾಗಿದೆಯಾ? ಕಾರ್ನ ಒಳಗೆ ಅಂಥ ಯಾವ್ದಾದ್ರೂ ಸ್ಫೋಟಕ ಇತ್ತಾ? ಟಾರ್ಗೆಟ್ ಕೆಂಪುಕೋಟೆ ಆಗಿತ್ತಾ? ಈ ಅನುಮಾನ ಮೂಡ್ಲೇಬೇಕು. ಯಾಕಂದ್ರೆ ಬಹಳ ಸಹಜ ಇದು. ಘಟನೆ ಆಗಿರೋದು ಕೆಂಪುಕೋಟೆ ಆಗಿರುವಂತಹ ಕಾರಣಕ್ಕಾಗಿ ಕೆಂಪುಕೋಟೆಯನ್ನ ಟಾರ್ಗೆಟ್ ಮಾಡಿ ಏನಾದ್ರೂ ಬ್ಲಾಸ್ಟ್ ಮಾಡಲಾಗಿದೆಯಾ? ಅನುಮಾನ ಅಂತೂ ಖಂಡಿತ ಇದೆ. ಬಟ್ ಈ ಬಗ್ಗೆ ಸದ್ಯ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಬಟ್ ಈಗ ಪ್ರಯಾರಿಟಿ ಆ ಘಟನಾ ಸ್ಥಳದಲ್ಲಿ ಸುಮಾರು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿರುವಂತಹ ಶಂಕೆ ಇದೆ. ಎಲ್ಲರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸ ಆಗ್ತಾ ಇದೆ. 7 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ದಾವೆ. ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆಯಲ್ಲಿ ನಿರತವಾಗಿದ್ದಾವೆ. ವಿಧ್ವಂಸಕ ಕೃತ್ಯಗಳು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೊಸದಲ್ಲ ರಾಹುಲ್. ಈ ಹಿಂದೆಯೂ ಹಲವು ಈ ರೀತಿಯಾದಂತಹ ಘಟನೆಗಳು ನಡೆದು ಹೋಗಿದ್ದಾವೆ. ಆದ್ರೆ ಇದು ವಿಧ್ವಂಸಕ ಕೃತ್ಯನೇನಾ ಅಥವಾ ಏನಾದ್ರೂ ಟೆಕ್ನಿಕಲ್ ಫಾಲ್ಟ್ ನಿಂದಾಗಿ, ಕಾರ್ನಲ್ಲಿನ ಟೆಕ್ನಿಕಲ್ ಫಾಲ್ಟ್ ನಿಂದಾಗಿ ಆದಂತಹ ಬ್ಲಾಸ್ಟ್? ಅದನ್ನ ಐಡೆಂಟಿಫೈ ಮಾಡಬೇಕಾಗಿದೆ. ಯಾಕಂದ್ರೆ ಫಸ್ಟ್ಗೆ ಕಾರ್ ಬ್ಲಾಸ್ಟ್ ಆಗುತ್ತೆ, ಫಸ್ಟ್ಗೆ ಸ್ಫೋಟ ಆಗುತ್ತೆ ಕಾರ್ನಲ್ಲಿ. ಅದಾದ ಬಳಿಕ ಬೆಂಕಿ ಧಗಧಗನೆ ಹೊತ್ತಿ ಉರಿಯೋದಕ್ಕೆ ಆರಂಭ ಆಗುತ್ತೆ. ಒಂದು ಕಾರು ಹೊತ್ತಿ ಉರಿತಾ ಇದ್ದ ಹಾಗೆ ಅದರ ಅಕ್ಕಪಕ್ಕ ಇದ್ದಂತಹ ಸುಮಾರು 3 ಕಾರ್ಗಳು, ಒಟ್ಟಾರೆಯಾಗಿ 4 ಕಾರ್ಗಳು ಬೆಂಕಿಗೆ ಆಹುತಿ ಆಗ್ಬಿಟ್ಟಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ ವ್ಯಾಪಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಕಾರಣಕ್ಕಾಗಿ ಘಟನೆಯ ಬಗ್ಗೆ ಸಾಕಷ್ಟು ಆತಂಕ ಇದೆ, ಸಾಕಷ್ಟು ಕಳವಳ ಕ್ರಿಯೇಟ್ ಆಗಿದೆ ಆ ಜಾಗದಲ್ಲಿ. ಸತ್ಯ ಏನು? ಇದರ ಹಿಂದೆ ನಿಜಕ್ಕೂ ವಿಧ್ವಂಸಕ ಕೃತ್ಯ ಏನಾದ್ರೂ ಆಗಿದ್ರೆ ರಾಹುಲ್, ಯಾರಾದ್ರೂ ಇದರ ಹಿಂದೆ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನ ನಡೆಸಿದ್ರೆ ನಿಜಕ್ಕೂ ಇದು ಬಹಳ ದೊಡ್ಡ ಇಶ್ಯೂ, ಬಹಳ ಮೇಜರ್ ಇಶ್ಯೂ. ರಾಷ್ಟ್ರ ರಾಜಧಾನಿಯಲ್ಲಾದಂತಹ ಈ ಕೃತ್ಯ ನಿಜಕ್ಕೂ ಇದು ಬಹಳ ಗಂಭೀರ ಪ್ರಕರಣ ಆಗುತ್ತೆ. ಬಟ್ ಇದು ತುಂಬಾ ಅರ್ಲಿ ಸ್ಟೇಜ್. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪೊಲೀಸ್ ಇಲಾಖೆ ಮೂಲಗಳಿಂದಾನೇ ಲಭ್ಯ ಆಗಬೇಕು, ಭದ್ರತಾ ಸಂಸ್ಥೆಗಳಿಂದಾನೇ ಲಭ್ಯ ಆಗಬೇಕು. ಸದ್ಯಕ್ಕೆ ಸಿಚುವೇಶನ್ ಅನಲೈಸ್ ಮಾಡುವಂತಹ ಕೆಲಸ ಸ್ಥಳದಲ್ಲಿ ಆಗ್ತಾ ಇದೆ ರಾಹುಲ್. ಈಗ ವಿದ್ಯಶ್ರೀ, ನಿನ್ನೆ ತಾನೇ ಹರಿಯಾಣದ ಫರೀದಾಬಾದ್ನಲ್ಲಿ 360 kg RDX ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಗೌರ್ಮೆಂಟ್ ಕಾಲೇಜ್ನಲ್ಲಿ ಮೆಡಿಕಲ್ ಪ್ರೊಫೆಸರ್ ಆಗಿದ್ದಂಥ ಒಬ್ಬ ಡಾಕ್ಟರ್ನಿಂದಾನೇ ಆತ ಕುಮ್ಮಕ್ಕು ಕೊಟ್ಟು ಅಲ್ಲಿನ ಯುವಕರನ್ನ ಪ್ರಚೋದಿಸಿ ಐಸಿಸ್ ಪರ ಒಲವು ಅಥವಾ ಜೈಷ್ ಎ ಮೊಹಮ್ಮದ್ ಅಂತಹ ಸಂಘಟನೆಗಳ ಪರವಾಗಿ ಒಲವನ್ನ ವ್ಯಕ್ತಪಡಿಸಿ ಅವರಿಗೆ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ದೆಹಲಿಗೂ ಹರಿಯಾಣಗೂ ಅಂತ ಏನು ದೊಡ್ಡ ದೂರ ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಬಹುಶಃ ಅದರ ಒನ್ ಆಫ್ ದ ಪಾರ್ಟ್ ಆಗಿತ್ತಾ ಅಂತ ಹೇಳಿ, ಈ ಒಂದು ಬಾಂಬ್ ಬ್ಲಾಸ್ಟ್ ನ ಕಾನ್ಸ್ಪಿರಸಿಯ ಒಂದು ಭಾಗವಾಗಿತ್ತ ಇವತ್ತು ರಿಕವರ್ ಆದಂಥ ಅಂಥ ಅಮ್ಯುನಿಷನ್ ಅಂತ? ರಾಹುಲ್, ಏಕಾಏಕಿ ಈಗಲೇ ಈ ಘಟನೆಯನ್ನ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಮಾಹಿತಿಯನ್ನ ಕೊಡಬೇಕಾಗಿರೋರು
ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ಅಂಥ ಯಾವುದೇ ಮಾಹಿತಿ ಗ್ರೌಂಡ್ ನಿಂದ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರ. ಇಫ್ ಇನ್ ಕೇಸ್ ಇದರಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವಂತಹ ಉದ್ದೇಶ ಇದೆ ಅಂತಂದ್ರೆ ಇಟ್ ಇಸ್ ವೆರಿ ಸೀರಿಯಸ್ ಅಫೆನ್ಸ್. ಇದು ದೇಶದ ಭದ್ರತೆಯ ವಿಚಾರ ಆಗ್ಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಗೃಹ ಸಚಿವರಾಗಿರುವಂತಹ ಕೇಂದ್ರ ಗೃಹ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ದೆಹಲಿಯ ಪೊಲೀಸ್ ಕಮಿಷನರ್ ಮೂಲಕ ಮಾಹಿತಿ ಎಲ್ಜಿಗೆ ಹೋಗಿದೆ, ಲೆಫ್ಟಿನೆಂಟ್ ಜನರಲ್ಗೆ ಹೋಗಿದೆ. ಅದರ ಜೊತೆಗೆ ಕೇಂದ್ರ ಗೃಹ ಸಚಿವರಿಗೂ ಈಗ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸ್ಥಳದಲ್ಲಿ ಆಗಿರೋದೇನು ಅನ್ನೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಯಾಕಾಯ್ತು, ಹೇಗಾಯ್ತು, ಹರಿಯಾಣದಲ್ಲಿ ಫೈಂಡ್ ಔಟ್ ಆದಂತಹ RDXಗೂ ಈಗ ನಡೆದಿರುವಂತಹ ಘಟನೆಗೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಇದು ಬೇರೆಯದ್ದೇ ಒಂದು ಕೃತ್ಯನ, ಇದೆಲ್ಲವನ್ನ ಪೊಲೀಸರು ತನಿಖೆಯ ಮೂಲಕ ಬಯಲಿಗಿಳಿಬೇಕಾಗಿದೆ. ಸದ್ಯಕ್ಕೆ 7 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ದಾವೆ. ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾವೆ. ಬೆಂಕಿಯನ್ನ ಹತೋಟಿಗೆ ತರಬೇಕು, ಗಾಯಾಳುಗಳನ್ನ ರೆಸ್ಕ್ಯೂ ಮಾಡಬೇಕು, ಆಸ್ಪತ್ರೆಗೆ ದಾಖಲು ಮಾಡಬೇಕು. ಅದಾದ ಬಳಿಕ ಆ ಸ್ಪಾಟ್ ನಲ್ಲಿ ಏನು ಸಾಕ್ಷಿಗಳು ಸಿಗುತ್ತೆ. ಇಫ್ ಇನ್ ಕೇಸ್ ಕಾರು ಸ್ಫೋಟ ಆಯ್ತಲ್ಲ, ಬ್ಲಾಸ್ಟ್ ಆಯ್ತಲ್ಲ ಕಾರ್, ಅಲ್ಲೇನಾದ್ರೂ ಸ್ಫೋಟಕಗಳು ಪತ್ತೆಯಾಗಿದೆಯಾ ಅದನ್ನ ಫೈಂಡ್ ಔಟ್ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಬಟ್ ಈಗ ವೆರಿ ಅರ್ಲಿ ಸ್ಟೇಜ್, ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಯಿತು ಅನ್ನೋ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ಆ ಬಗ್ಗೆ ಭದ್ರತಾ ತಂಡ, ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇವೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.